ನೋಡಿ ಫ್ರೆಂಡ್ಸ್, ಇಲ್ಲ ಅಲ್ಲೇ ಹೋಗೋಣ ನಮ್ಮದೇ ಅಂಗಡಿ ನಮ್ಮದೇ. ಹಾಂ ನಡ್ರಿ, ನೋಡಿ ಕಸ್ಟಮರ್ ಹೋಗ್ತಾ ಇದ್ದಾರೆ. ಅದೇ ಜಿಪಿಟರು ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ತೋರಿಸಿ. ನೋಡಿ ಇದೇ ಗಾಡಿ ಜಿಪಿಟರ್. ಗಾಡಿ ಸ್ಟಾರ್ಟ್ ಆಗ್ತೈತೆ, ಚಕ್ರ ಮೂವ್ ಆಗ್ತಿಲ್ಲ. ಗಾಡಿ ರನ್ನಿಂಗಲ್ಲೈತೆ, ಚಕ್ರ ಮೂವ್ ಆಗ್ತಿಲ್ಲ. ಎಕ್ಸ್ಲೇಟರ್ ಕೊಡ್ತಾ ಇದ್ದೀನಿ, ಚಕ್ರ ಮೂವ್ ಆಗ್ತಿಲ್ಲ. ನೋಡಿ ಈಗ ಬಿಚ್ಚಿ ಬೆಲ್ಟ್ನ ಹಾಕ್ತೀನಿ. ಟಿ ವಿ ಎಸ್ ಜಿಪಿಟರ್ ರೋಲರ್ಗಳು ಏನೋ ತಂದಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಅಂದರೆ ಈ ಥರ ರೋಲರ್ ಹೋದಾಗ ಹಾಕಿಸ್ಕೊಳ್ಳಿ, ಈ ಪ್ರಾಬ್ಲಮೇ ಬರೋಲ್ಲ. ಇದು ಫುಲ್ ರೋಲರ್ ಹೊಂಟೋಗಿದೆ ನೋಡಿ, ಬೆಲ್ಟ್ ಯಾವ ರೀತಿ ಕಟ್ಟಾಗಿದೆ ನೋಡಿ. ನೋಡಿ ಈಗ ಫಿಟ್ ಮಾಡ್ತಾ ಇದ್ದೀನಿ, ಬುಷ್ಗಳೆಲ್ಲ ತುಂಬಿದ್ದೀನಿ. ಫುಲ್ಲು ಜಾಮ್ ಆಗಿಬಿಟ್ಟಿದೆ ಬೆಲ್ಟು, ತೆಗೆದು ತೆಗಿಯೋಕ್ಕೆ ಆಗ್ತಿಲ್ಲ, ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಹಲೋ, ಹೌದಾ? ಇನ್ನೊಂದು ಕ್ಯಾನ್ ಇದೆಯಾ ಅವ್ರ ಹತ್ರ? ಹೌದು. ಕಸ್ಟಮರಲ್ಲಿ ರಿಕ್ವೆಸ್ಟ್ ಏನಂದರೆ ನೋಡಿ, ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸಲಿಲ್ಲ ಇದೆಗಳು. ಇವೆಲ್ಲ ಮೊಪೆಡ್ ಗಾಡಿಗಳೆಲ್ಲ ಬೆಲ್ಟಿಂದನೇ ಗಾಡಿ ಓಡೋದು ನೋಡಿ. ಇವು ಬುಷ್ ಎಲ್ಲ ಯಾವ ರೀತಿ ಪೀಸ್ ಆಗಿದೆ. ಕಸ್ಟಮರ್ ಮೇಂಟೆನೆನ್ಸ್ ಇಲ್ಲ, ಮೇಯ್ನು ಇದಕ್ಕೆ ಮೇಂಟೆನೆನ್ಸ್ ಇಲ್ಲ. ದಯವಿಟ್ಟು ಯಾರೂ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಂದರೆ ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರೆ 500-600 ರೂಪಾಯಿ ಖರ್ಚು ಬರುತ್ತೆ. ದಯವಿಟ್ಟು ಈ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದವೇ ಈಗ ಪಾಪ ಇವರು ಕಸ್ಟಮರು ನೈಟಲ್ಲಿ ಆಗಿಬಿಟ್ಟಿದ್ರೆ ಕಷ್ಟ ಆಗ್ಬಿಡೋದು. ಇಲ್ಲೇನು ವಾತಾವರಣ ಇಲ್ಲ, ವೆಹಿಕಲ್ಲೇ ಓಡಾಡಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಅಂಥ ಜಾಗದಲ್ಲಿ ಕಟ್ಟಾದರೆ ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಕಸ್ಟಮರ್ಗಳು ನೋಡಿ, ಬುಷ್ ರೋಲರ್ಗಳು ಯಾವ ರೀತಿ ಸೌದೋಗಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಕಸ್ಟಮರ್ದು ಪ್ರಾಬ್ಲಮ್ ಇದು. ಗಾಡಿ ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಇದು ನೋಡಿ. ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿದ್ರೆ ಈ ಪ್ರಾಬ್ಲಮ್ಮೇ ಇರುತ್ತಿರಲಿಲ್ಲ ನೋಡಿ. ಯಾವುದೋ ಒಂದು ಅಂಗಡಿ ಹತ್ರ ನಿಲ್ಸೋಗಿದ್ರು, ಅವರು ಪಾಪ ಹಾಕ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗಿದೆ ನೋಡಿ. ನಮ್ಮದು ಏನಂದರೆ ನೋಡಿ, ಅವ್ರ ಅಂಗಡಿ ಮುಂದೆ ಗಲೀಜು ಮಾಡಿ ಹೋಗ್ಬಾರ್ದು ಅಂತ ರಟ್ಟು ಹಾಕ್ಕೊಂಡು ಪ್ರತಿಯೊಂದನ್ನು ಬಿಚ್ಚಿ ನೀಟಾಗಿ ರೆಡಿ ಮಾಡಿ ಕೊಡ್ತೀನಿ, ಸರಿನಾ? ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೇ ಒತ್ತಿ. ಯಾವುದೇ ವೆಹಿಕಲ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ, ನಾವು ನೀಟಾಗಿ ನಿಮ್ಮನ್ನು ಸರ್ವಿಸ್ ಮಾಡಿ ಗಾಡಿ ರಿಪೇರಿ ಮಾಡಿ ಕೊಡ್ತೀವಿ. ಬಂದೇವ ನಾವು ನೋಡಲಿಕ್ಕ, ನಮ್ಮ ವರ್ಕ್ಶಾಪ್ ನೋಡಲಿಕ್ಕೆ ಬಂದೇವ ಕಸ್ಟಮರ್ನ ಗಾಡಿ ತೊಗೊಂಬಂದೇವ ಬಂದೇ ಮಾತರಂ. ನಾವು ಬಂದೇವ ಕಸ್ಟಮರ್ನ ಮಾಡ್ಕೊಂಡು ನಮ್ಮ ವರ್ಕ್ಶಾಪಿಗೆ ಬಂದೇವ. ಫೈನಲ್ಲು ವರ್ಕ್ಶಾಪ್ ಹತ್ರ ತಗೊಂಬಂದು ವರ್ಕ್ಶಾಪ್ ಹತ್ರ ಬಂದಿದ್ದೀವಿ. ಈಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ವಾಶ್ ಮಾಡಿಸಿ ಫಿಟ್ ಮಾಡ್ತೀವಿ. ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದೆ ಐಟಮ್ನ. ಈಗ ವಾಶ್ ಮಾಡ್ಕೊಂಡು ಫಿಟ್ ಮಾಡಬೇಕು.
ವಾಶ್ ಮಾಡ್ಕೊಂಡು ಆಯಿಲ್ ಸೀಲ್ ಹೋಗಿತ್ತು ನೋಡಿ, ಆಯಿಲ್ ಸೀಲ್ ಹಾಕಿದ್ದೀನಿ. ಹೇಗಿದೆ ಕಂಡೀಷನ್ನು ಕ್ಲೀನ್ ಮಾಡಿರೋದು ತಿಳಿಸಿ. ಚೆನ್ನಾಗಿ ಮಾಡಿದ್ದೀನಾ ಕ್ಲೀನು ನೋಡಿ. ಕ್ಲಚ್ ಕವರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸ್ಪಾಟಲ್ಲಿ ಹಾಕ್ತಿದ್ರೆ ಈ ಥರ ಕ್ಲೀನ್ ಮಾಡ್ಕೊಳಕ್ಕಾಗ್ತಿಲ್ಲ ನೋಡಿ. ವರ್ಕ್ಶಾಪ್ ಹತ್ರ ತಂದಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದೇ ಜಿಪಿಟರು. ಕೆಲಸ ಮಾಡಿದ್ರೆ ಶಿಸ್ತಾಗಿ ಮಾಡಬೇಕು ಏನಂತ. ಬಸ್ಸಲ್ಲಿ ಹಾಕ್ತಾಯಿದ್ದೀನಿ. ರೋಲರೆಲ್ಲ ಹಾಕ್ಕೊಂಡಿದ್ದೀನಿ. ಹೊಸ ರೋಲರ್ ಮಾಡಿ ಫಿಟ್ ಮಾಡ್ತಾಯಿದ್ದೀನಿ. ಬಸ್ಸು ಬೆಲ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಫಿಟ್ ಮಾಡೋದಷ್ಟೇ ಬಾಕಿ. 5 ನಿಮಿಷದಲ್ಲಿ ಫಿಟ್ ಮಾಡಿ ಗಾಡಿ ಕೊಡಬೇಕು. 5 ನಿಮಿಷ. उसमें मशीन है, काल रहा है अब्दुल्ला जो इसमें जीकॉन उसमें ले लगा था. ಇದೇ ಥರ ಯಾವ್ದಾದ್ರು ಗಾಡಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವರ್ಕ್ಶಾಪ್ ರಿಪೇರಿ ಮಾಡಿಕೊಡ್ತೀವಿ. ಎಲ್ಲ ಮಿಷಿನಲ್ಲೇ ಚೆಕ್ ಮಾಡೋದು. ಕ್ಲಚ್ ಕವರ್ನ ಹಾಕ್ತಾಯಿದ್ವಿ. ನೋಡಿ ಸ್ಟಾರ್ಟ್ ಆಗೈತೆ. ಎಲ್ಲ ಓಡೋದೆ ಬೆಲ್ಟಿಂದ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ರೋಟೇಟ್ ಆಗ್ತಾಯಿದೆ. ಲೈಟ್ ಮಾಡಿ ಥ್ಯಾಂಕ್ಸ್. ಸರ್ ನೋಡಿ ರನ್ನಿಂಗ್ ಮಾಡಿದ್ದೀನಿ. ಕಸ್ಟಮರ್ ರಿವ್ಯೂ ಕೊಡ್ತೀನಿ. ಸ್ಟಾಪ್ ಮಾಡಿ ಆಫ್ ಮಾಡಿ. बटूल सोडा रे. ಕಂಪ್ಲೀಟ್ ಆಯಿತು. ಗಾಡಿ ಡೆಲಿವರಿ ಕೂಡ ತಂದೆ ಬಾಕಿ. ಥ್ಯಾಂಕ್ ಯು. ಕಂಪ್ಲೀಟ್ ಮಾಡಿದ್ದೀನಿ ಫುಲ್ಲು. ಫೈನಲ್ ರೆಡಿಯಾಗಿದೆ. ರೆಡಿಯಾಗಿ ಗಾಡಿ ಡೆಲಿವರಿನ ಕೊಡಬೇಕು. ಫುಲ್ ಗಾಡಿ ರೆಡಿಯಾಗಿದೆ. ಫೈನಲಿ ಡೆಲಿವರಿ ಕೊಡಬೇಕು. ಕಸ್ಟಮರ್ನ ರಿವ್ಯೂ ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ.
ಹೇಗಿತ್ತು, ನಮ್ಮ ಕಷ್ಟ ಹೇಗಿತ್ತು, ಹೇಗಾಯಿತು ಅನ್ನೋದು ಎಲ್ಲ ವೀಡಿಯೋ ಕೊಡ್ತೀನಿ ನೋಡಿ. ಇನ್ನಲ್ಲೂ ವರ್ಕ್ಶಾಪ್ ಹತ್ರ ತಗೊಂಬಂದು ವರ್ಕ್ಶಾಪ್ ಹತ್ರ ಬಂದಿದ್ದೀವಿ. ಈಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ವಾಶ್ ಮಾಡಿಸಿ ಫಿಟ್ ಮಾಡ್ತೀವಿ. ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಬಂದಿದೆ ಐಟಮ್ನ. ಈಗ ವಾಶ್ ಮಾಡ್ಕೊಂಡು ಫಿಟ್ ಮಾಡಬೇಕು. ಬಸ್ಸಲ್ಲಿ ಹಾಕ್ತಾಯಿದ್ದೀವಿ. ರೋಲರಲ್ಲಿ ಹಾಕ್ಕೊಂಡಿದ್ದೀನಿ. ಹೊಸ ರೋಲರ್ ನೋಡಿ ಫಿಟ್ ಮಾಡ್ತಾಯಿದ್ದೀನಿ. ಬಸ್ಸು ಬೆಲ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಫಿಟ್ ಮಾಡೋದಷ್ಟೇ ಬಾಕಿ. 5 ನಿಮಿಷದಲ್ಲಿ ಫಿಟ್ ಮಾಡಿ ಗಾಡಿ ಕೊಡಬೇಕು. 5 ನಿಮಿಷ. उसमें मशीन है, डाल रहा है अब्दुल्ला जो इसमें जीकॉन उसमें ले लगा तुम्हें ಇದೇ ಥರ ಯಾವ್ದಾದ್ರು ಗಾಡಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವರ್ಕ್ಶಾಪ್ ರಿಪೇರಿ ಮಾಡಿಕೊಡ್ತೀವಿ. ಎಲ್ಲ ಮಿಷಿನಲ್ಲೇ ಚೆಕ್ ಮಾಡೋದು. ಕ್ಲಚ್ ಕವರ್ನ ಹಾಕ್ತಾ ಇದ್ದೀವಿ. ನೋಡಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಓಡೋದೆ ಬೆಲ್ಟಿಂದ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ರೋಟೇಟ್ ಆಗ್ತಾಯಿದೆ. ರೈಸ್ ಮಾಡಿದೆ. ಥ್ಯಾಂಕ್ಸ್ ಸರ್. ನೋಡಿ ರನ್ನಿಂಗ್ ಮಾಡಿದ್ದೀನಿ. ಕಸ್ಟಮರ್ ರಿವ್ಯೂ ಕೊಡ್ತೀನಿ. ಸ್ಟಾಪ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ. बटूल सोडा रे.
ಕಂಪ್ಲೀಟ್ ಆಯಿತು. ಗಾಡಿ ಡೆಲಿವರಿ ಕೂಡ ದಂಧೆ ಬಾಕಿ. ಥ್ಯಾಂಕ್ ಯು. ಕಂಪ್ಲೀಟ್ ಮಾಡಿದ್ದೀನಿ ಫುಲ್ಲು. ಫೈನಲ್ ರೆಡಿಯಾಗಿದೆ. ರೆಡಿಯಾಗಿ ಗಾಡಿ ಡೆಲಿವರಿನ ಕೊಡಬೇಕು. ಫುಲ್ ಗಾಡಿ ರೆಡಿಯಾಗಿದೆ. ಫೈನಲಿ ಡೆಲಿವರಿ ಕೊಡಬೇಕು. ಕಸ್ಟಮರ್ನ ರಿವ್ಯೂ ಕೊಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಹೇಗಿತ್ತು ನಮ್ಮ ಕಷ್ಟ, ಹೇಗಿತ್ತು, ಹೇಗಾಯಿತು ಅನ್ನೋದು ಎಲ್ಲ ವಿಡಿಯೋ ಕೊಡ್ತೀನಿ ನೋಡಿ. ಕುಡಗಿಲಿಂದ ಬರ್ತಾ ಇರುವಾಗ ಅಂದವಿ ರೋಡಲ್ಲಿ ನೆಟ್ಟೆಕೆರೆ ಅಂತ ನಾವು ಸಿ ಎಸ್ ಪುರಕ್ಕೆ ಹೋಗ್ಬೇಕಾಯ್ತು ಆಕ್ಚುಲಾಗಿ ಮದುವೆಗೆ. ಅಲ್ಲಿ ನೆಟ್ಟೆಕೆರೆ ಅಂತ ಇನ್ನೊಂದು 15 ಕಿಲೋಮೀಟ್ರ್ ಸಿ ಎಸ್ ಪುರ ಹಿಂದಕ್ಕೇ ಜಾಮ್ ಆಗೋಯ್ತು. ಇಲ್ಲಿ ಬೆಲ್ಟೆಲ್ಲ ಕಟ್ಟಾಗ್ಬಿಟ್ಟು ಫುಲ್ಲು ಜಾಮ್ ಆಗ್ಬಿಟ್ಟು ಹಿಂದಕ್ಕೆ ಹೋಗ್ತಾಯಿಲ್ಲ, ಮುಂದಕ್ಕೆ ಹೋಗ್ತಾಯಿಲ್ಲ. ಆಮೇಲೆ ಏನು ಮಾಡೋದು ಅಂತ ಅಂದರೆ ಯತ್ನೆ ಮಾಡಿ ಆಮೇಲೆ ಬಂದು ಹಂಗೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬಂದು ಇಲ್ಲಿ ಗ್ಯಾರೇಜು ಗೊತ್ತಿರೋರು ಇದ್ದರು ನಮ್ಮ ಸಿ ಎಸ್ ಪುರದಲ್ಲಿ. ಅಲ್ಲಿ ಹೋಗಿ ನಾವು ಹೇಳಿದಾಗ ಅವರು ಸಿ ಎಸ್ ಪುರದಲ್ಲಿ KGN ಮೋಟರ್ಸು 2 ವೀಲರ್ ಮೆಕ್ಯಾನಿಕ್ ಅವರು ಬಂದು ಅಲ್ಲಿ ನಮ್ಮ ಡ್ರಾಪ್ ಮಾಡಿದ್ರು. ತಿರ್ಗಿ ಅಲ್ಲಿಂದ ಥ್ರೂ ಮಾಡ್ಕೊಂಡು ಅಲ್ಲಿ ಬಿಚ್ಚಾಯಿತು. ಬಿಚ್ಕೊಂಡು ಆದರೂ ಆಗಿಲ್ಲ, ಒಂದು ಐಟಮ್ ತೊಗೊಂಡೋಗಿರಲಿಲ್ಲ. ಅದೇ ಥ್ರೂ ಮಾಡ್ಕೊಂಡು ಇಲ್ಲಿಗೆ ಬಂದು KGF ಗ್ಯಾರೇಜ್ ಹತ್ರ ರೆಡಿ ಮಾಡಿಕೊಟ್ರು. ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಹೆಂಗಿತ್ತು? ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಕಾಲಲ್ಲಿ ಥ್ರೂ ಮಾಡ್ಕೊಂಬಂದ್ರು ಪಾಪ. 2 ವೀಲರ್ ಥ್ರೂ ಮಾಡೋದು 15 ಕಿಲೋಮೀಟ್ರ್ ಭಾರಿ ಕಷ್ಟ ಇದೆ. ಆದರೂ ಥ್ರೂ ಮಾಡ್ಕೊಂಬಂದ್ರು ಗ್ಯಾರೇಜವರು. ಧನ್ಯವಾದ ತುಂಬ ಅವ್ರಿಗೆ. ಅಲ್ಲಿಂದನೂ ಟೋ ಮಾಡ್ಕೊಂಡೆ ಬಂದ್ವಿ. ಥ್ರೂ ಮಾಡ್ಕೊಂಬಂದಿದ್ದಾರೆ 15 ಕಿಲೋಮೀಟ್ರ್ ಇಲ್ಲಿವರೆಗೆ ಗ್ಯಾರೇಜ್ ತಕ ತಂದು ಈಗ ರೆಡಿ ಮಾಡ್ಕೊಟ್ಟಿದ್ದೀವಿ. ಟ್ರಯಲ್ ನೋಡ್ಬೇಕಾದ್ರೆ ಟ್ರಯಲ್ ನೋಡ್ತಾ ಇದ್ದೀವಿ. ಒಂದು ಕಸ್ಟಮರ್ ರಿವ್ಯೂ ಕೇಳೋಣ ಅಂತ ಕೇಳಿದ್ದೀನಿ. ಅವ್ರ ಮನಸ್ಸಿನ ಅನುಭವ ಹೇಳಿದ್ದಾರೆ. ನೀವೇ ಇದೇ ತರ ಯಾವ್ದಾದ್ರು ಇದ್ರೆ ನೀವು ನಮ್ಮ ವರ್ಕ್ಶಾಪಿಗೆ ಬನ್ನಿ, ರೆಡಿ ಮಾಡಿಸ್ಕೊಳ್ಳಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ. ಬನ್ನಿ, ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ ನನ್ನ ವರ್ಕ್ಶಾಪಿಗೆ. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟ್ರಿಕ್ಟ್, ಗುಬ್ಬಿ ತಾಲೂಕು. ಹೇಳಿ ಅಷ್ಟೇ.